ಇಂಡಿಯಾ ಅಲ್ಲಿ ಕೋವಿಡ್-19 ಹಾಗೆ ಇನ್ನೊಂದು ಡೇಂಜರಸ್ ವೈರಲ್ ಡಿಸೀಸ್ ಶುರುವಾಗಿದೆ. ನಿಪಾ ವೈರಸ್. ನಿಪಾ ವೈರಸ್. ಆಲ್ ರೈಟ್, ಇನ್ ಹೊಸ ವೈರಸ್ ಏನ್ ಹೇಳುತ್ತೆ? ಹೌದು, ಈಗ ಇಂಡಿಯಾದಲ್ಲಿ ನಿಫಾ ವೈರಸ್ ದೊಡ್ಡ ಸೆನ್ಸೇಷನ್. ರಿಪೋರ್ಟ್ ಆಗಿರೋದು ಜಸ್ಟ್ 2 ಕೇಸು. ಆದ್ರೂ ಯಾಕೆ ಜನ ಇಷ್ಟೊಂದು ಹೆದರ್ಕೋತಿದ್ದಾರೆ? ರೀಸನ್ ತುಂಬಾ ಸಿಂಪಲ್. ಮೆಮೊರೀಸ್ ಆಫ್ ಕೋವಿಡ್ ಟ್ರಾಮಾ, ಲಾಕ್ ಡೌನ್, ಆಕ್ಸಿಜನ್ ಕ್ರೈಸಿಸ್, ಲಾಸ್. ಕೋವಿಡ್ ನ ಫೆಟಲಿಟಿ ರೇಟ್ ಅಂದ್ರೆ ಮರಣ ಪ್ರಮಾಣ 1 to 3% ಇದ್ರೆ, ನಿಫಾ ವೈರಸ್ ನ ಮರಣ ಪ್ರಮಾಣ 40 to 75%. ಅಂದ್ರೆ ಇದು ಕೋವಿಡ್ ಗಿಂತ ತುಂಬಾನೇ ಡೇಂಜರಸ್. ಸಾಮಾನ್ಯವಾಗಿ ಇದು ಬರೋದ್ ರೇರು, ಬಟ್ ಬಂದ್ರೆ ಎಫೆಕ್ಟ್ ತುಂಬಾ ಸಿವಿಯರು. ಕೋವಿಡ್ ತರ ಇದೇನು ಗಾಳಿಯಲ್ಲಿ ಸ್ಪ್ರೆಡ್ ಆಗೋದಿಲ್ಲ, ಪ್ರಾಣಿಗಳಿಂದ ಬರುತ್ತೆ. ಮೇನ್ಲಿ ಫ್ರೂಟ್ ಬ್ಯಾಟ್ ಅಂದ್ರೆ ಬಾವುಲಿಗಳು ತಿಂದು ಬಿಟ್ಟಿರುವ ಹಣ್ಣುಗಳನ್ನ ತಿಂದ್ರೆ ಅಥವಾ ಇನ್ಫೆಕ್ಟ್ ಆಗಿರೋ ಹಣ್ಣುಗಳಿಂದ ಮಾಡಿರುವ ಜ್ಯೂಸ್ ಅನ್ನ ಕುಡಿಯೋದ್ರಿಂದ ಬರುತ್ತೆ. ಇದು ನಮ್ಮ ಬ್ರೈನ್ ಮತ್ತೆ ಲಂಗ್ಸ್ ಅನ್ನ ಎಫೆಕ್ಟ್ ಮಾಡುತ್ತೆ. ಇದರಿಂದ ಬರೋ ಅರ್ಲಿ ಸಿಂಟಮ್ಸ್ ಏನು ಅಂದ್ರೆ ಜ್ವರ, ತಲೆನೋವು, ಮೈಕೈ ನೋವು, ಗಂಟಲ್ ನೋವು, ಸುಸ್ತು. ಸಿವಿಯರ್ ಕೇಸಸ್ ಅಲ್ಲಿ ಬ್ರೈನ್ ಅಫೆಕ್ಷನ್ ಇಂದ ಕನ್ಫ್ಯೂಷನ್, ಫಿಟ್ಸ್ ಅಂಡ್ ಪೇಷಂಟ್ ಕೋಮಾ ಕೂಡ ಹೋಗ್ಬೋದು. ಹಾಗಾದ್ರೆ ಇದನ್ನ ನಾವ್ ಹೇಗ್ ತಡಿಬೇಕು? ಪ್ರಾಣಿಗಳು ತಿಂದು ಬಿಟ್ಟಿರುವ ಹಣ್ಣುಗಳನ್ನು ತಿನ್ಬಾರ್ದು. ಮನೆಯಲ್ಲಿ ಫ್ರೂಟ್ಸ್ ತಿನ್ನುವಾಗ ಚೆನ್ನಾಗಿ ವಾಶ್ ಮಾಡಿ ತಿನ್ಬೇಕು. ನೀರ ಅಥವಾ ತಾಟಿಕಲ್ಲು ಕುಡಿಯೋದನ್ನ ಸ್ವಲ್ಪ ದಿನ ಅವಾಯ್ಡ್ ಮಾಡ್ಬೇಕು. ನಾನು ಹೇಳಿದ ರೀತಿಯಲ್ಲಿ ಸಿಂಟಮ್ಸ್ ಕಂಡ್ರೆ ಕೂಡ್ಲೆ ಡಾಕ್ಟರ್ನ ಮೀಟ್ ಮಾಡ್ಬೇಕು. ಅಂಡ್ ಈ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಕೂಡ್ಲೆ ಎಲ್ಲರಿಗೂ ಶೇರ್ ಮಾಡ್ಬೇಕು.